ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ಪಾಠದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ತಾಯಿ ಎಂಬ ಹೆಣ್ಣು, ವಿನಯ ಅವರು ಬರೆದಿರ್ತಕ್ಕಂತಹ ಒಂದು ಲೇಖನ, ಆ ಲೇಖನ ಅಥವಾ ಒಂದು ಕಥೆಯ ರೂಪದಲ್ಲಿರ್ತಕ್ಕಂಥದ್ದು. ಸೊ ಇದರ ಮೂಲಕವಾಗಿ ಈ ಪಾಠವನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ತಾಯಿ ಎಂಬ ಹೆಣ್ಣು. ಸೊ ಇಲ್ಲಿ ಈ ಪಾಠದ ಮೂಲಕವಾಗಿ ನಾವೇನು ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಒಂದು ಗಾದೆ ಮಾತಿದೆ. ಏನು ಆ ಗಾದೆ ಮಾತು ಅಂತ ಹೇಳಿದ್ರೆ, ತಾಯಿ ಎಂಬುದು ಸತ್ಯ, ತಂದೆ ಎಂಬುದು ನಂಬಿಕೆ ಮಾತ್ರ ಅಂತ ಹೇಳಿ. ಸೊ ತಾಯಿ ಯಾವಾಗಲೂ ಕೂಡ ಸತ್ಯವಾಗಿರ್ತಾಳೆ, ಅಂದ್ರೆ ಡೆಫಿನೆಟ್ ಆಗಿ ಇವಳೇ ನಮ್ಮ ತಾಯಿ ಅಂತ ಹೇಳ್ಬೋದು. ಆದರೆ ತಂದೆಯನ್ನ ತಾಯಿ ಯಾರನ್ನ ತೋರಿಸ್ತಾಳೋ ಅವಳು ಮಾತ್ರ ಏನಾಗಿರ್ತಾನೆ, ಅವನು ತಂದೆ ಆಗಿರ್ತಾನೆ. ಸೊ ಹಾಗೆ ಪಾಠ ನಮ್ಗೆ ಏನನ್ನ ತೋರಿಸ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ, ತಾಯಿ ಮತ್ತೆ ಮಗನ ನಡುವೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧದೊಂದಿಗೆ ತಂದೆ ಇವರಿಬ್ಬರನ್ನ ಯಾವ ರೀತಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾನೆ. ಆಮೇಲೆ ಸಮಾಜಕ್ಕೆ ಒಬ್ಬ ಅಧಿಕಾರಿಯಾಗಿ ಕಂಡಿರ್ತಕ್ಕಂಥ ತಂದೆ ಆ ವೈವಾಹಿಕ ಜೀವನದಲ್ಲಿ ತನ್ನ ಹೆಂಡತಿಯನ್ನ ದೂರ ಮಾಡ್ಕೊಳ್ತಾ, ಇನ್ ದ ಸೆನ್ಸ್ ಅಂದ್ರೆ ಅವ್ರ ಜೊತೆಗೆ ಅಷ್ಟು ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳದಲೆ ಇನ್ನಿತರ ಸಂಬಂಧಗಳನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇರ್ತಕ್ಕಂಥ ಒಬ್ಬ ತಂದೆಯನ್ನು ಕೂಡ ಈ ಒಂದು ಪಾಠದಲ್ಲಿ ತೋರಿಸ್ತಾ ಹೋಗ್ತಾರೆ. ಸೊ ಪಾಠ ಅತಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಯಾರ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರೆ, ಒಬ್ಬ ಮಗನ ಹಿನ್ನೆಲೆಯಲ್ಲಿ ತಾಯಿ ಏನು, ತಾಯಿ ಹೇಳು. ಸೊ ಬಾಲ್ಯದಿಂದ ತನ್ನ ತಾಯಿ ಸಾಯೋವರೆಗೂ ನನ್ನನ್ನ ಯಾವ ರೀತಿ ನೋಡ್ಕೊಂಡ್ಲು. ಸೊ ಅಪ್ಪ ತುಂಬಾ ದೊಡ್ಡ ಅಧಿಕಾರಿಯಾಗಿದ್ರು ಕೂಡ ಅವನ ಪ್ರಭಾವ ನನ್ನ ಮೇಲೆ ಬೀಳ್ದೇನೆ ತಾಯಿಯ ಪ್ರಭಾವವೇ ನನ್ನ ಮೇಲೆ ಪೂರ್ತಿಯಾಗಿ ಇತ್ತು ಅನ್ನೋದನ್ನು ಕೂಡ ಮಗ ಪಾಠದಲ್ಲಿ ಹೇಳ್ಕೊಳ್ತಾ ಹೋಗ್ತಾ ಇರ್ತಾನೆ. ಸೊ ಆ ಒಂದು ಆಶಯವನ್ನ ಇಟ್ಕೊಂಡು ಈ ಪಾಠವನ್ನ ನಾವು ನೋಡ್ತಾ ಹೋಗೋಣ. ಸೊ ತಾಯಿ ಎಂಬ ಹೆಣ್ಣು. ಸೊ ತಾಯಿ ಎಂಬ ಹೆಣ್ಣಿನಲ್ಲಿ ತಾಯಿ ಆಗ್ಲೇ ತಾಯಿ ತೀರ್ಕೊಂಡು ಒಂದು ವರ್ಷ ಆಗೋಗಿದೆ. ಸೊ ವರ್ಷದ ತಿಥಿಯ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಇವನಿಗೆ ಅವರ ಚಿಕ್ಕಪ್ಪ ಕಾಲ್ ಮಾಡಿ ಹೇಳ್ತಾನೆ. ಸೊ ಇಷ್ಟು ಬೇಗ ಒಂದು ವರ್ಷ ಆಗೋಯ್ತಾ, ಅಥವಾ ಇಷ್ಟು ಬೇಗ ಆಗೋಯ್ತಾ ಅಂತ ಹೇಳಿ ಯೋಚನೆ ಮಾಡ್ಕೊಳ್ತಾ ಇರಬೇಕಾದಾಗ ಅವರ ತಾಯಿ ಬಗ್ಗೆ ಅವನು ಯೋಚನೆ ಮಾಡ್ಕೊಳ್ತಾ ಹೋಗ್ತಾನೆ. ಏನು ಅಂದ್ರೆ, ಅವರ ಸಂಬಂಧಿಕರಲ್ಲಿ ಇವಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಗರ್ವಯುತವಾಗಿರ್ತಕ್ಕಂಥ ಒಂದು ಸ್ಥಾನವನ್ನ ತನ್ನ ತಾಯಿ ಇವನಿಗೆ ಮಾಡಿಟ್ಟು ಹೋಗಿದ್ದಾಳೆ. ಸೊ ಮಾಡಿಟ್ಟಿರೋದ್ರಿಂದ ಆ ತಾಯಿ ಏನೇನೋ ಮಾಡಿದ್ಲೋ ಅದೇ ರೀತಿಯಾಗಿ ನಾವು ಕೂಡ ಮಾಡ್ಬೇಕಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾನೆ ತನ್ನ ಚಿಕ್ಕಪ್ಪ ಹೇಳಿದ್ಮೇಲೆ. ಸೊ ಆದಾಗ್ಲಿಂದ ಅವನೇನ್ ಮಾಡ್ತಾನೆ, ತನ್ನ ತಾಯಿಯ ತಿಥಿಯ ಕಾರ್ಯಕ್ರಮ, ತಿಥಿ ಇನ್ ದ ಸೆನ್ಸ್ ವರ್ಷದ ಪೂಜೆ ಅಥವಾ ಕಳಸದ ಪೂಜೆ ಅಂತ ಹೇಳಿ ಕರಿತೀವಲ್ವಾ, ಆ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳಿ ಮುಂದಾಗ್ತಾ ಹೋಗ್ತಾನೆ. ಸೊ ಹಾಗೆ ಮುಂದಾಗ್ತಾ ಹೋಗ್ತಾ ಇರಬೇಕಾದಾಗ ತನ್ನ ಆ ಫೋಟೋದ ಮುಂದೆ ಕೂತ್ಕೊಳ್ತಾನೆ. ಕೂತ್ಕೊಂಡು ತನ್ನ ತಾಯಿಗೆ ಫೋಟೋದ ಮೇಲೆ ಆ ಕೆಲವೊಂದು ಹೂಗಳನ್ನ ಹಾಕ್ತಾ ಹೋಗ್ತಾ ಇರಬೇಕಾದಾಗ ತನ್ನ ತಾಯಿಯ ಫೋಟೋವನ್ನ ನೋಡಿದಾಗ, ನನ್ನ ತಾಯಿ ಇಷ್ಟೊಂದು ಸುಂದರವಾಗಿದ್ಲ ಅಂತ ಯೋಚನೆ ಅವನಿಗೆ ಬರುತ್ತೆ. ಇಲ್ಲಿವರೆಗೂ ನಾನು ಇಷ್ಟು ಸುಂದರವಾಗಿರ್ತಕ್ಕಂಥ ನನ್ನ ತಾಯಿಯನ್ನ ನೋಡೇ ಇರ್ಲಿಲ್ಲಲ್ಲ, ಇವಾಗ ನಾನು ನೋಡ್ತಾ ಇದ್ದೀನಲ್ಲ ಅಂತ ಹೇಳಿ, ಎಷ್ಟೊಂದು ಸುಂದರವಾಗಿದ್ದಾಳಲ್ಲ ನನ್ನ ತಾಯಿ ಅಂತ ಹೇಳಿ ಅನ್ಕೊಳ್ತಾನೆ. ಹಾಗೆ ಅಲ್ಲಿ ಬಂದಿರತಕ್ಕಂಥವ್ರು ಅಥವಾ ಹೋಗಿರ್ತಕ್ಕಂಥವ್ರು ಅಥವಾ ತನ್ನ ತನ್ನ ತಾಯಿ ಇದ್ದಾಗಿನ ಯೋಚನೆಯನ್ನ ಮಾಡ್ತಾ ಹೋಗ್ತಾನೆ. ಏನು, ಯಾವ್ದಾದ್ರೂ ಒಂದು ಮನೆಯಲ್ಲಿ ಕಾರ್ಯಕ್ರಮ ಇತ್ತು ಅಂತ ಹೇಳಿದ್ರೆ ಅಲ್ಲಿಗೆ ತನ್ನ ತಾಯಿ ಶಾಂತಕ್ಕೆ ಏನಾದ್ರು ಬಂತು ಅಂತ ಹೇಳಿದ್ರೆ, ಇವಳು ಬಂದ್ಲು ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಕೆಲಸಗಳು ಕೂಡ ಸುಗಮವಾಗಿ ನೆರವೇರ್ಬಿಡ್ತವೆ ಅನ್ನೋ ಹಿನ್ನೆಲೆಯಲ್ಲಿ ಆ ಶಾಂತಿಯನ್ನ ನೋಡ್ತಾ ಇದ್ರು. ಅದೇ ರೀತಿಯಾಗಿ ಇವಳು ಇವಳನ್ನ ನೋಡ್ಕೊಂಡು ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವಳ ಮುಖವನ್ನ ನಾವು ನೋಡ್ಕೊಂಡು ಹೋಗಿದ್ದಕ್ಕೆ ನಮ್ಮ ಕೆಲ್ಸಗಳೆಲ್ಲವೂ ಆಗೋಯ್ತಪ್ಪ ಅಂತ ಹೇಳಿ ಸಂಬಂಧಿಕರು ಹೇಳ್ತಾ ಇರ್ತಕ್ಕಂಥ ಮಾತುಗಳನ್ನ ಕೇಳ್ಕೊಂಡು ಅವನು ಇನ್ನೂ ಕೂಡ ತನ್ನ ತಾಯಿಯ ಬಗ್ಗೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಭಾವನೆಯನ್ನ ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದ. ಸೊ ಆದ್ರೂ ಕೂಡ ಆಗಿದ್ರೂನು ತನ್ನ ತಾಯಿ ತನ್ನ ಮೇಲಿರ್ತಕ್ಕಂಥ ಜವಾಬ್ದಾರಿ ಮತ್ತೆ ತನ್ನ ಕಾಳಜಿ ಎಲ್ಲವನ್ನೂ ಕೂಡ ನನ್ನ ಮೇಲೆ ಆ, ಅತಿಯಾಗಿ ಆ ಕಾಳಜಿಯನ್ನ ವಹಿಸಿ ನನ್ನನ್ನ ಸಾಕ್ತಾ ಹೋಗ್ತಾ ಇದ್ಲು. ಹಾಗೆ ಆ ಬೆಳ್ಕೊಳ್ತಾ ಬರ್ಬೇಕಾದಾಗ ಸ್ಕೂಲ್ಗಳನ್ನ ಮುಗಿಸ್ಕೊಳ್ತಾನೆ. ಆಮೇಲೆ SSLC PUCಗಳಲ್ಲಿ ಅವನು ಎರಡೆರಡು ಸಲ ನಪಾಸ್ ಆಗ್ತಾನೆ, ಇನ್ ದ ಸೆನ್ಸ್ ಫೇಲ್ ಆಗ್ತಾನೆ. ಫೇಲ್ ಆದ್ರೂ ಕೂಡ ಅವನಿಗೆ ಏನ್ ಹೇಳ್ತಾಳೆ, ಮಗ ಅಂದ್ರೆ ಪ್ರೀತಿ ಅಲ್ವಾ ತಾಯಿಗೆ. ಸೊ ಆದ್ರಿಂದ ನೀನ್ ಈ ರಿಸಲ್ಟ್ ಬಗ್ಗೆ ಏನೂ ಕೂಡ ಯೋಚನೆ ಮಾಡ್ಬೇಡ, ನೀನ್ ತಲೆಗೂ ಹಾಕೊಳ್ಬೇಡಪ್ಪ ನೀನು ಅಂತ ಹೇಳ್ಬಿಟ್ಟು ಅವನಿಗೆ ಎಣ್ಣೆ ಸ್ನಾನ ಮಾಡಿಸಿ ತುಪ್ಪದ ಅನ್ನವನ್ನ ಇಟ್ಟು ಅವನ್ ಊಟ ಮಾಡಿಸಿ ಅವನನ್ನ ಆರಾಮಾಗಿ ಮಲಗಿಸ್ತಾ ಇದ್ಲು. ಅಂದ್ರೆ ತಾಯಿ ಮಗನನ್ನ ಮಾತ್ರ ನೋಡ್ತಾ ಇದ್ದಾಳೆ. ಸೊ ಮಗನ ಹಿನ್ನೆಲೆ ಅಂದ್ರೆ ಇದ್ಯಾವುದು ಕೂಡ ಅವಳಿಗೆ ಇಂಟ್ರೆಸ್ಟ್ ಇಲ್ಲ, ತನ್ನ ಮಗ ಚೆನ್ನಾಗಿರ್ಬೇಕಷ್ಟೇ. ಸೊ ಅದೇ ಶಾಂತಕ್ಕ ತನ್ನ ಗಂಡನಿಗೆ ಹೇಳಬೇಕಾದಾಗ ಇವನು ತಹಶೀಲ್ದಾರರ ಮಗ ಜೊತೆಗೆ
ಆಗಿರೋದ್ರ ಜೊತೆಗೆ ಅವನು ಶಾಂತಕ್ಕನ ಮಗನೂ ಕೂಡ. ಸೊ ಶಾಂತಕ್ಕನೂ ಓದಿಲ್ಲ ಮತ್ತೆ ಪಾಸು ಆಗಿಲ್ಲ. ಸೊ ಹಾಗೆ ಅವನು ಕೂಡ ಆಗ್ಬೋದಲ್ವಾ ಅಂತ ಹೇಳಿ ತನ್ನ ಮಗನನ್ನೇ ವಹಿಸ್ಕೊಂಡು ಅವಳೇನು ಮಾತಾಡ್ತಾ ಹೋಗ್ತಾ ಇದ್ಲು. ಅದ್ರ ಜೊತೆಗೆ ಇವನು ಗಂಡ ಏನಿದ್ನಲ್ಲ ತನ್ನ ಆಫೀಸರ್ ಹುದ್ದೆಯ ಕಡೆಗೆ ಯೋಚನೆ ಮಾಡ್ತಾ 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 ಅಮ್ಮ ಮತ್ತೆ ಮಗನ ಕಡೆಗೆ ಅಷ್ಟು ಗಮನವನ್ನು ಅವನು ಕೊಟ್ಟಿರ್ಲಿಲ್ಲ. ಅದಕ್ಕೆ ಅವನೇನ್ ಹೇಳ್ತಾನೆ, ಅವ್ವ ಮಗ ಏನಾದ್ರು ಮಾಡ್ಕೊಂಡು ಹಾಳಾಗೋಗ್ಲಿ ನೀವು ಅಂತ ಹೇಳಿ ಪ್ರತಿ ಮಾತುಗೂ ಅವರನ್ನ ಹಂಗಿಸಿ ಹಂಗಿಸಿ ಅವನು ಹೋಗ್ತಾ ಇದ್ದ. ಸೊ ಈ ಎಲ್ಲಾ ನೆನಪುಗಳು ಕೂಡ ಅವನಿಗೆ ಈ ಒಂದು ವರ್ಷಾಂತಿಕ ಅಂದ್ರೆ ತಿಥಿ ಅಂದ್ರೆ ಈ ಕಳಸದ ಪೂಜೆಯನ್ನ ಮಾಡ್ಬೇಕಾದಾಗ ಅವನಿಗೆ ನೆನಪಾಗ್ತಾ ಇದೆ. ಯಾರ್ಯಾರೋ ಬರ್ತಿದ್ದಾರೆ, ಯಾರ್ಯಾರೋ ಬಂದು ಮಾತಾಡಿಸ್ತಾ ಹೋಗ್ತಾ ಇದ್ದಾರೆ, ಆದ್ರೂ ಕೂಡ ಅವನಿಗೆ ಹಳೆ ನೆನಪುಗಳು ಮರುಕಳಿಸ್ತಾ ಹೋಗ್ತಾ ಇದ್ದಾವೆ. ಸೊ ಹೀಗೆ ಪೂಜೆ ಮುಂದುವರಿತಾ ಇದೆ. ಪೂಜೆ ಮುಂದುವರಿತಾ ಇರಬೇಕಾದಾಗ ಆ ಕಡೆ ಅನ್ನದಲ್ಲಿ ಮಾಡಿರ್ತಕ್ಕಂಥ 9 ಉಂಡೆಗಳನ್ನ ಒಂದು ಪ್ಲೇಟ್ ಅಲ್ಲಿ ತಂದು ಇಟ್ಟಿರ್ತಾರೆ. ಆ ಪ್ಲೇಟ್ ಅನ್ನ ನೋಡ್ತಾ ಇರ್ಬೇಕಾದಾಗ, ಅನ್ನದ ಉಂಡೆಯನ್ನ ನೋಡ್ತಾ ಇರ್ಬೇಕಾದಾಗ ತನ್ನ ಬಾಲ್ಯವನ್ನ ಅವ್ನು ನೆನ್ಪು ಮಾಡ್ಕೊಳ್ತಾನೆ. ಹೆಂಗೆ ನನ್ನ ತಾಯಿ ನಾನು ಬಾಲ್ಯದಲ್ಲಿದ್ದಾಗ ನನಗೆ ಊಟವನ್ನ ಮಾಡಿಸ್ತಾ ಹೋಗ್ತಾ ಇದ್ಲು. ನಾನು ಹೆಂಗೆ ಎಲ್ಲಾದ್ರೂ ಓಡ್ಲಿ, ಏನಾದ್ರೂ ಏಣಿ ಹತ್ಲಿ ಅಥವಾ ಎಲ್ಲಾದ್ರೂ ಜಿಗಿಲಿ, ಹಂಗೆ ನಮ್ಮ ತಾಯಿ ಏಣಿ ಹತ್ಕೊಂಡ್ ಬರೋದು, ಜಿಗಿದೋ ನನ್ನನ್ನು ಬಂದು ಹಿಡ್ಕೊಳ್ತಾ ಇದ್ಲು. ಹಿಡ್ಕೊಂಡು ನನ್ನನ್ನು ಏನ್ ಮಾಡ್ತಾ ಇದ್ಲು, ಊಟ ಮಾಡಿಸ್ತಾ ಇದ್ಲು. ಆದ್ರೆ ಊಟ ಮಾಡಿಸ್ತಾ ಇರ್ಬೇಕಾದಾಗ ಆ ಬಟ್ಟಲೇನಿದೆ, ಬಟ್ಟಲದ ಒಳಗಡೆ ಅನ್ನದ ಒಳಗಡೆ ಏನೇನಿತ್ತು ಅನ್ನೋದು ನನ್ನ ತಾಯಿ ಮಾತ್ರ ಗೊತ್ತು. ಯಾಕೆಂದ್ರೆ ಯಾರೋ ಒಬ್ರು ಬಂದ್ಬಿಡ್ತಾರೆ, ಸೀಮೆಗಿಲ್ದೆ ಇರ್ತಕ್ಕಂಥ ಅಮ್ಮ ಮಗ ಅನ್ನೋ ತರ ಹೇಳ್ತಾ ಹೋಗ್ತಾ ಇರ್ತಾರೆ. ಆಮೇಲೆ ಇಂಥದ್ದೆಲ್ಲ ಕೇಳಿಸ್ಕೊಳ್ತಾ ಇರ್ಬೇಕಾದಾಗ, ಹೌದು ನಾವು ಸೀಮೆಗಿಲ್ದೆ ಇರ್ತಕ್ಕಂಥ ಅಮ್ಮ ಮಗನೇ. ಸೀಮೆಗಿಲ್ದೆ ಇರ್ತಕ್ಕಂಥ ಅಮ್ಮ ಮಗನಾಗಿದ್ರೂ ಕೂಡ ಅಮ್ಮ ತನ್ನ ಬಟ್ಟಲಿನ ಒಳಗಡೆ ಏನೇನ್ ಇಟ್ಕೊಂಡಿರ್ತಿದ್ಲು ಅಂತ ಹೇಳಿದ್ರೆ, ಕೆಲವೊಂದ್ಸಲ ಮೀನು, ಮೊಟ್ಟೆ, ಬೇಯಿಸಿದ ಕಾಳು, ಕಾಯಿಯಲ್ಲಿ ಕುದಿಸಿದ ಮಾಂಸದ ತುಂಡು, ಇವೆಲ್ಲವನ್ನ ಅವಳು ಆ ಅನ್ನದೊಳಗಡೆ ಇಟ್ಕೊಂಡು ಯಾರಿಗೂ ಕೂಡ ಕಾಣಬಾರ್ದು ಅಂತ ಹೇಳಿ ತುತ್ತನ್ನ ಮಾಡಿ ತುತ್ತು ಒಳಗಡೆ ಅವನ್ನ ಇಟ್ಬಿಟ್ಟು ತನ್ನ ತಾಯಿ ನನಗೆ ತಿನ್ನಿಸ್ತಾ ಇದ್ಲು. ಇವೆಲ್ಲವನ್ನ ನೋಡಿದಾಗ ಮತ್ತೆ ಎಗೈನ್ ಮನುಷ್ಯರು ಏನ್ ಮಾತಾಡ್ತಾರೆ, ಸೀಮೆಗಿಲ್ದೆ ಇರ್ತಕ್ಕಂಥ ಮಗನನ್ನ ಇವಳು ಎತ್ಬಿಟ್ಟಿದ್ದಾಳ. ಹೌದು, ಸೀಮೆಗಿಲ್ದೆ ಇರ್ತಕ್ಕಂಥ ಮಗನನ್ನೇ ಅವಳು ಎತ್ತಿರ್ತಾಳೆ. ಯಾಕೆ ಅಂದ್ರೆ ಆ ತಾಯಿಗೆ ಅವನೊಬ್ಬನೇ ಮಗ. ಸೊ ಅವನೊಬ್ಬನೇ ಮಗ ಆಗಿರೋದ್ರಿಂದ ಅವನನ್ನ ಹಾಗೆ ನೋಡ್ಕೊಳ್ತಾಳೆ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಹಾಗೆ ಮಗ ಮತ್ತೆ ತಂದೆ, ತಾಯಿ, ಮಗ ಹಿಂಗೆ ಬೆಳ್ಕೊಳ್ತಾ ಹೋಗ್ತಾ ಇರ್ಬೇಕಾದಾಗ ಮದುವೆ ಆಗತ್ತೆ. ಯಾರಿಗೆ, ಕಾಬಾ ಮೋನಪ್ಪನಿಗೆ ಮತ್ತೆ ಶಾಂತಕ್ಕನಿಗೆ ಮದುವೆ ಆಗತ್ತೆ. ಅವನು ಶಾಂತಕ್ಕ ಮದುವೆ ಆಗಿ ಬಂದ್ಮೇಲೆ ಶಾಂತಕ್ಕ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ, ನೀನ್ ಕೆಲ್ಸಕ್ಕೆ ಹೋಗೋದೇನೋ ಅವಶ್ಯಕತೆ ಏನಿಲ್ಲ, ಮನೆಯನ್ನ ನೋಡ್ಕೊಂಡ್ರೆ ಸಾಕು ಅಂತ ಹೇಳಿ ಅವಳಿಗೆ ಕೆಲ್ಸಕ್ಕೆ ಹೋಗ್ತಕ್ಕಂತಹ ಪರ್ಮಿಷನ್ ಅನ್ನು ಕೂಡ ಅವನು ಕೊಡೋದಿಲ್ಲ. ಸೊ ಹೀಗೆ ನಡೀತಾ ಇರಬೇಕಾದಾಗ ಇವನು ತನ್ನ ಕೈಯಾಳಿಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾನೆ. ಅಂದ್ರೆ ಸಂಬಂಧಗಳನ್ನ, ಅಕ್ಕಪಕ್ಕದ ಸಂಬಂಧಗಳನ್ನ ಬೆಳೆಸ್ಕೊಳ್ತಾ ಹೋಗ್ತಾ ಇರ್ತಾನೆ. ಈ ವಿಚಾರ ಊರಿನ ಜನಕ್ಕೆ ಗೊತ್ತಾಗಿ ಅವರು ಕೂಡ ಮಾತಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಯಾರಾದ್ರೂ 4 ಜನ ಸೇರ್ತಾರೆ ಅಂತ ಹೇಳಿದ್ರೆ ಆ 4 ಜನರ ವಿಷಯದಲ್ಲೂ ಕೂಡ ಇವನ್ ವಿಚಾರವೇ ಬಂದು ಹೋಗ್ತಾ ಇರತ್ತೆ. ಸೊ ಅದಕ್ಕೆ ಅವನನ್ನ ಕಾಬಾ ಮೌನಪ್ಪ ಅಂತ ಹೇಳ್ತಾ ಇರ್ತಕ್ಕಂಥ ಜನ ಅವನನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ, ಕಾಮಬಕಾಸುರ ಮೌನಪ್ಪ ಅಂತ ಹೇಳಿ ಒಂದು ಹೆಸರನ್ನೇ ಅವರು ಬದಲಾಯಿಸ್ಬಿಡ್ತಾರೆ. ಊರಲ್ಲಿ ಏನೇ ಆಗ್ಲಿ, ಯಾವ್ದಾದ್ರು ಒಂದು ಫಂಕ್ಷನ್ ಆಗ್ಲಿ, ಒಂದು ದೇವ್ರ ಕಾರ್ಯನೇ ಆಗ್ಲಿ, ಇನ್ನೊಂದು ಮಗದೊಂದು ಏನಾದ್ರೂ ಒಂದಾಗ್ಲಿ, ಆ ಸಂದರ್ಭದಲ್ಲೂ ಇವನ್ ವಿಚಾರ ಬಂದು ಹೋಗ್ತಾ ಇರ್ತವೆ. ಸೊ ಹೀಗೆ ಬಂದು ಹೋಗ್ತಾ ಇದ್ರು ಕೂಡ ತನ್ನ ಮನೆಯ ಒಳಗಡೆ ಇರ್ತಕ್ಕಂಥ ನಾಯಿ ಆಗ್ಲಿ, ಕೋಳಿ ಆಗ್ಲಿ, ಆ ಮನೆಯಲ್ಲಿರ್ತಕ್ಕಂಥ ಕೆಲಸದ ಆಳುಗಳಾಗ್ಲಿ, ಕೆಲಸ ಆಗ್ಲಿ, ಪ್ರತಿಯೊಂದನ್ನು ತನ್ನ ತಲೆ ಮೇಲೆ ಹೊತ್ಕೊಂಡು ಶಾಂತಕ್ಕ ಮಾಡ್ತಾ ಹೋಗ್ತಾ ಇರ್ತಾಳೆ. ಅದ್ರ ಜೊತೆಗೆ ಮಗನನ್ನು ಕೂಡ ಅವಳು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಹೋಗ್ತಿರ್ತಾಳೆ. ಸೊ ಹೀಗೆ ನಡೀತಾ ಇರ್ಬೇಕಾದಾಗ ಮತ್ತೆ ಅವನು ತನ್ನ ಪ್ರಸ್ತುತಕ್ಕೆ ಬರ್ತಾನೆ. ತಾಯಿಗೆ ಮತ್ತೆ ಪಿಂಡ ಪ್ರದಾನ ಮತ್ತೆ ನೀರು ಅಂದ್ರೆ ಪ್ರೋಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಎಲ್ಲವನ್ನ ಕೂಡ ಅವನು ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಮಾಡ್ತಾ ಹೋಗ್ಬೇಕಾದಾಗ ಮತ್ತೆ ಯೋಚನೆ ಬರ್ತದೆ, ಏನು ಕಾಬಾ ಮೋನಪ್ಪ ಈ ತರ ಆಫೀಸರ್ ಆಗಿದ್ದಾನೆ ಅಂತ ಹೇಳಿದ್ಮೇಲೆ ಅವನ ಹೆಂಡತಿನೂ ಕೂಡ ಸುಂದರವಾಗಿರ್ತಾಳೆ ಅಲ್ವಾ. ಸೊ ಅವನ ಹೆಂಡತಿ ಸುಂದರವಾಗಿದ್ದಾಳೆ ಅಂತ ಹೇಳಿ ಕೆಲವೊಂದಷ್ಟು ಜನ ಅನ್ಕೊಂಡು ಅವಳನ್ನ ಮಾತಾಡ್ಸಕ್ಕೆ, ಅವಳನ್ನ ಕಿಚಾಯಿಸಕ್ಕೆ ಅಂತ ಹೇಳಿ ಬಂದಾಗ್ಲೂ ಕೂಡ ಶಾಂತಕ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಅದನ್ನ ಮುಂದಾಲೋಚನೆಯಲ್ಲಿ ಅರ್ತ್ಕೊಂಡು ಅವ್ರನ್ನ ನನ್ನ ಮಾತಾಡ್ಸಕ್ ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವರೇ, ಅಣ್ಣ ಏನು ಪೇಟೆ ಕಡೆಗೆ ಹೋಗ್ತಾ ಇದೆಯಾ, ಮೀನಕ್ಕ ಹೆಂಗಿದ್ದಾಳೆ ಅಂತ ಹೇಳ್ಬಿಟ್ಟು ಕೇಳಿದ ತಕ್ಷಣ ಅವನು ತನ್ನ ಹೆಂಡತಿನ ಹೆಸರು ಕೇಳಿದ ತಕ್ಷಣ ಅವನೇನ್ ಮಾಡ್ತಾನೆ, ಆ ಕಡೆ ಹೋಗಿ ಮಾತಾಡ್ಸೋದನ್ನ ಬಿಟ್ಕೊಡ ಅಂತ ಅಂದ್ಬಿಟ್ಟು ಈ ಕಡೆಗೆ ಹೊರಟ್ಬಿಡ್ತಿದ್ದ. ಅಂದ್ರೆ ತನ್ನ ಹೆಣ್ಣಿನ ಘನತೆ ಅಥವಾ ತನ್ನ ತಾಯಿತನ ಅಥವಾ ತನ್ನ ಮುತ್ತೈದೆತನ ಅಥವಾ ಪತಿವ್ರತೆ ಅಂತ ಏನ್ ಕರಿತೀವಲ್ಲ, ಈ ತನವನ್ನ ಅವಳು ಉಳಿಸ್ಕೊಳ್ತಾ ಹೋಗ್ತಾ ಇದ್ಲು. ಅದು ಯಾವ್ದ್ರ ಮೂಲಕವಾಗಿ, ತನ್ನ ಮುಂದಾಲೋಚನೆಯ ಮೂಲಕವಾಗಿ. ಸೊ ಹೀಗೆ ಸಂಬಂಧಗಳು ಬೆಳೆಸ್ಕೊಳ್ತಾ ಹೋಗ್ತಾ ಇರ್ತಕ್ಕಂಥ ಕಾಬಾ ಮೋನಪ್ಪ ಅದೇ ಊರಿನಲ್ಲಿರ್ತಕ್ಕಂಥ ಚಂದ್ರಭಾಗೆ ಅಂತಕ್ಕ ಅಥವಾ ಚಂದ್ರಭಾಗಕ್ಕ ಅಂತ ಹೆಣ್ಣಿನ ಜೊತೆಯೂ ಕೂಡ ಸಂಬಂಧವನ್ನ ಬೆಳೆಸ್ಕೊಂಡಿದ್ದ ಅಂತ ಹೇಳಿ ಈ ಪುಕಾರ್ ಊರಲ್ಲೆಲ್ಲ ಕೂಡ ಹಬ್ಬತ್ತೆ. ಸೊ ಇದನ್ನ ಕೇಳಿಸ್ಕೊಂಡಿರ್ತಕ್ಕಂತಹ ಅವರ ಗಂಡ ಸುಬ್ಬಣ್ಣ ಅವನೇನ್ ಮಾಡ್ತಾನೆ, ಏನೋ ಕೆಲವೊಂದಷ್ಟು ಮಾತನ್ನ ಬೈದಿರ್ತಾನೆ ಅಂತ ಹೇಳ್ಬಿಟ್ಟು ಚಂದ್ರಭಾಗೆ ಏನ್ ಮಾಡ್ತಾಳೆ, ನಾನು ಇರೋದಿಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಬಾವಿಗೆ ಬೀಳಕ್ಕೆ ಅಂತ ಹೇಳಿ ಹೋಗ್ತಾಳೆ.
ಆಗ ಹೋದಾಗ ಅವಳನ್ನ ನಿಲ್ಲಿಸಿ, ಅಂದ್ರೆ ನೀನು ಏನಕ್ಕೆ ಈ ತರ ಮಾಡ್ಕೊಳ್ತಾ ಇದೀಯಾ ಬಾ ಅಂತ ಹೇಳಿ ಕರ್ಕೊಂಡು ಬಂದು ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿದ್ಮೇಲೆ ಸುಬ್ಬಣ್ಣನ್ ಹೇಳ್ತಾರೆ, ಏನಪ್ಪಾ ನಿಮ್ ಮನೆಯಲ್ಲಿ ನನ್ ಗಂಡ ಹೋಗ್ಬಾರ್ದ, ಮನೆಯಲ್ಲಿ ಇಲ್ದಾಗ ಹೋಗ್ಬಾರ್ದ, ಅಥವಾ ಏನಾದ್ರು ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ರೆ ಏನಾಗತ್ತೆ, ಏನಾದ್ರು ಕಾಫಿ ಏನಾದ್ರು ಕುಡ್ಕೊಂಬಂದ್ರೆ ಏನಾಯ್ತು, ಈಗ ನಾನು ನಿನ್ನನ್ನ ಹಂಗೆ ಕರೆದು ಕಾಫಿ ತಿಂಡಿ ಊಟ ಏನಾದ್ರು ಕೊಟ್ಟು ಕಳಿಸ್ತೀನಲ್ವಾ, ಇದ್ರಲ್ಲಿ ಏನಿದೆ, ಅಣ್ಣ ಅಂತ ನಮ್ಮ ಯಜಮಾನ್ರು ಹೋಗ್ಬೋದು, ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳಿ ತನ್ನ ಗಂಡನ ಪರವಾಗಿ ಅವಳು ಮಾತಾಡ್ತಾ ಹೋಗ್ತಾಳೆ. ಸೊ ಹಾಗೆ ಮನೆಗೆ ಅಕಸ್ಮಾತ್ ಇದೇ ಹುಡುಗಿ ಚಂದ್ರಭಾಗಕ್ಕ ಅವ್ರ ಮನೆಗೆ ಬಂದಾಗ್ಲೂ ಕೂಡ ಏನಂತ ಹೇಳಿ ಕಳಿಸ್ತಾಳೆ ಅಂತ ಹೇಳಿದ್ರೆ, ನೋಡು ನಿಮ್ಮ ಅಣ್ಣವರನ್ನ ಊಟಕ್ಕೆ ಕರಿ, ಸೊ ಇದು ರೆಡಿ ಆಗಿದೆ ಅಂತ ಹೇಳೋ ಅವಳಿಗೆ, ಅವ್ರಿಗೆ ಕರಿ ಅಂತ ಹೇಳಿ ತನ್ನ ಶ್ರಮದ ಮೂಲಕವಾಗಿ, ಜಾಣ್ಮೆಯ ಮೂಲಕವಾಗಿ ಆ ಸಂಸಾರವನ್ನ ಸಾಗಿಸ್ಕೋಬೇಕಾಗಿತ್ತು. ಯಾಕೆಂದ್ರೆ ಮತ್ತೆ ಅವಳ ಮೇಲೆ ಪೂರ್ತಿಯಾಗಿ ಒಂದಿದ್ದ ಅಂತ ಹೇಳಿದ್ರೆ ಈ ಸಂಸಾರ ಬೇರೆ ಹೋಗ್ಬಿಡತ್ತಲ್ವಾ ಅಂತ ಹೇಳ್ಬಿಟ್ಟು ಅವರಲ್ಲಿ ಒಂದು ಸಹೋದರತ ಭಾವನೆ ಬೆಳಿಲಿ ಅನ್ನೋದಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ, ಈ ಒಂದು ಅಂಶವನ್ನ ಇಟ್ಕೊಳ್ತಾಳೆ. ಆದ್ರೂ ಕೂಡ ಆ ಒಂದು ಸಂಬಂಧ ಬೆಳೀತದೆ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಸೊ ಹಿಂಗೆ ಬೆಳೀತಾ ಹೋಗ್ತಾ ಇರ್ಬೇಕಾದಾಗ ಅವರ ತಾಯಿ ಶಾಂತಕ್ಕನಿಗೆ ಹೆಚ್ಚು ಮಕ್ಕಳು ಮಾಡ್ಕೊಳ್ಬೋದಿತ್ತು, ಆದ್ರೆ ಯಾರೂ ಬೇಡ, 10 ಮಕ್ಕಳಾಗ್ಲಿಲ್ಲ ಅಂತ ಹೇಳಿದ್ರು, ಇವನೊಬ್ನೇ ಒಬ್ಬ ಕೊನೆ ಉಳ್ಕೋತಾನೆ. ಸೊ ಉಳ್ಕೊಂಡು ಇವನೇ ನನ್ನ ಪ್ರಪಂಚ ಅಂತ ಹೇಳಿ ಅವನನ್ನ ಸಾಕ್ಕೊಳ್ತಾ ಹೋಗ್ತಾಳೆ. ಯಾವಾಗ್ಲೂ ಕೂಡ ಮಗನಿಗೆ ತಾಯಿ ಸ್ನೇಹಿತೆಯಾಗಿ, ಆ ಮಗ ಸ್ನೇಹಿತನಾಗಿ, ಇಬ್ರು ಕೂಡ ತಮ್ಮ ನಡುವೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧವನ್ನ ಬೆಳೆಸ್ಕೊಳ್ತಾನೆ ಹೋಗ್ತಾರೆ. ಯಾವತ್ತಿಗೂ ಕೂಡ ಅಂದ್ರೆ ನೀನ್ ಹೀಗ್ ಮಾಡ್ಬೇಕು, ನೀನ್ ಹಾಗೆ ಮಾಡ್ಬೇಕು ಪ್ರತಿ ಸಂದರ್ಭದಲ್ಲಿ, ಯಾಕೆಂದ್ರೆ ತಂದೆ ಆ ಮಟ್ಟಕ್ಕೆ ಇವ್ರ ಕಡೆ ಗಮನವನ್ನ ಕೊಟ್ಟಿಲ್ಲ ಅಂತ ಹೇಳಿದ್ಮೇಲೆ ತಾಯಿನೇ ತಾನೇ ಗಮನ ಕೊಡಬೇಕು. ಸೊ ಹಾಗೆ ಅವನಿಗೆ ಬೇಜಾರಾಗ್ಲಿ, ಅವನಿಗೆ ಖುಷಿ ಆಗ್ಲಿ, ಎಲ್ಲಾ ಸಂದರ್ಭದಲ್ಲೂ ಅವನ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಅವನ ತಾಯಿ ಮಾತ್ರವೇ ಆಗಿರ್ತಾಳೆ. ಸೊ ಕೆಲವೊಂದ್ಸಲಿ ತಾಯಿ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾಳೆ ಅಂತ ಹೇಳಿದಾಗ ಯಾವತ್ತೂ ಕೂಡ ಇವನಿಗೆ ಶಿಕ್ಷೆಯನ್ನ ಕೊಟ್ಟಿಲ್ವಾ. ಅಕಸ್ಮಾತ್ ತಮ್ಮ ಊರಲ್ಲಿರ್ತಕ್ಕಂಥ ಒಂದು ಹುಡುಗಿ, ಪಕ್ಕದ ಮನೇಲಿ ಇರ್ತಕ್ಕಂಥ ಒಂದು ಹುಡುಗಿ ದಪ್ಪಗಿದ್ಲು ಅಂತ ಹೇಳ್ಬಿಟ್ಟು ಅವಳು ಡುಮ್ಮಿ ಅಂತ ಹೇಳಿ ಕರೀತಾನೆ. ಸೊ ಅದಕ್ಕೆ ಬಂದು ಅವರಮ್ಮ ಬೈದು ಹೊಡಿತಾರೆ. ಸೊ ಹೊಡೆದ ಮೇಲೆ ಸೊ ಹಂಗೆ ಇರತ್ತಾ. ಆಮೇಲೆ ತನ್ನ ಮಗ ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳಿ ಹೊಸ ಸೈಕಲ್ ಅನ್ನ ತಂದಿದ್ದಾಗ ಅದಕ್ಕೆ ಪೂಜೆ ಮಾಡಿಸ್ಬಿಟ್ಟು ಚೆನ್ನಾಗಿರಪ್ಪ ಅಂತ ಹೇಳಿ ಬುದ್ಧಿವಾದವನ್ನು ಅಥವಾ ಆಶೀರ್ವಾದವನ್ನು ಮಾಡಿ ಅವಳು ಕಳಿಸ್ತಾಳೆ. ಸೊ ಹೀಗೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಡೋದ್ರ ಜೊತೆಗೆ ಒಳ್ಳೆ ಸಂದರ್ಭದಲ್ಲಿ ತನ್ನ ಮಗನನ್ನ ಹೇಗ್ ನೋಡ್ಕೋಬೇಕು ಹಾಗೆ ನೋಡ್ಕೊಳ್ಳೋದ್ರ ಜೊತೆಗೆ ಮಗನನ್ನ ತುಂಬಾ ಚೆನ್ನಾಗಿ ಬೆಳೆಸ್ತಾ ಹೋಗ್ತಾ ಇರ್ತಾಳೆ. ಅದ್ರ ಜೊತೆಗೆ ಇನ್ನೇನಾಗತ್ತೆ ಅಂತ ಹೇಳಿದ್ರೆ, ಅವನು ಬೆಳೀತಾ ಇರ್ಬೇಕಾದಾಗ ನೀನು ಕಾಬಾ ಮೋನಪ್ಪನ ಮಗ, ಆದ್ರೆ ನಿನ್ನನ್ನ ಈ ಸಮಾಜ ಹೇಗ್ ನೋಡುತ್ತೆ ಅಂದ್ರೆ ಕಾಬಾ ಮೋನಪ್ಪನನ್ನಾಗೆ ನೋಡ್ತಾರೆ ಹೊರತು ಬೇರೆ ರೀತಿಯಾಗಿ ನೋಡೋದಿಲ್ಲ. ಸೊ ಆದ್ರಿಂದ ನೀನು ಅವ್ರಿಗಿಂತ ಭಿನ್ನವಾಗಿ ಬೆಳಿಬೇಕು ಅಂತ ಹೇಳಿ ತಾಯಿ ಹೇಳ್ತಾಳೆ. ಅದಕ್ಕೆ ಮಗ ಏನ್ ಹೇಳ್ತಾನೆ, ನಾನ್ ನಿನ್ ಮಗ ಆಯಿ, ನಿನ್ನ ಮಗನಾಗೇನೆ ನಾನು ಇರ್ತೀನೇ ಹೊರತು ಕಾಬಾ ಮೋನಪ್ಪನ ರೀತಿಯಲ್ಲಿ ನಾನು ಬೆಳೆಯೋದಲ್ಲ ಅಂತ ಹೇಳಿ ಅವರ ತಾಯಿಗೆ ಮಾತನ್ನು ಕೂಡ ಅವನು ಕೊಡ್ತಾನೆ. ಕೊಟ್ಟ ಮೇಲೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದಾಗ, ಇದೆಲ್ಲ ಹೇಳ್ತಾ ಇರ್ಬೇಕಾದಾಗ ತನ್ನ ಅತ್ತೆ ಬಗ್ಗೆ, ಮಂಜುವಿನ ಅಂದ್ರೆ ಮಗನ ಹೆಂಡತಿ, ಅವಳು ಕೂಡ ತನ್ನ ಅತ್ತೆ ಅವಳ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ಬೆಳೆಸ್ಕೊಳ್ತಾ ಹೋಗ್ತಾಳೆ. ಸೊ ಹೀಗೆ ಇರ್ಬೇಕಾದಾಗ ತನ್ನ ತಾಯಿಗೆ ಏನೇನೋ ಮಾತು ಕೊಟ್ಟಿದ್ವು ಅದೆಲ್ಲವೂ ಕೂಡ ಮತ್ತೆ ಅವನಿಗೆ ನೆನಪಾಗ್ತಾನೆ ಇರ್ತವೆ. ನೆನಪಾಗ್ತಾ ಇದ್ದ ಹಾಗೆ ಆ ಸಡನ್ ಆಗಿ ಏನಾಗತ್ತೆ, ತನ್ನ ತಂದೆ ಸಾವು ಅವನ ಕಣ್ಣೆದುರುಗಡೆ ಬರುತ್ತೆ. ತನ್ನ ತಂದೆ ಸತ್ತೋಗ್ತಾನೆ. ಸತ್ತೋಗಿದ ತಕ್ಷಣ ಎಲ್ಲಾ ಜವಾಬ್ದಾರಿಗಳು, ಮನೆ, ಹಣಕಾಸು, ಮಗ, ಪ್ರತಿಯೊಂದು ಕೂಡ ಏನಾಗತ್ತೆ ಅವಳ ಮೇಲೆ ಬೀಳುತ್ತೆ. ಅವಳ ಮೇಲೆ ಬಿದ್ದಾಗ ಅವಳ ಮನೆಯ ಜವಾಬ್ದಾರಿಯನ್ನ ವಹಿಸ್ಕೋಬೇಕಾಗತ್ತೆ. ಹೆಂಗ್ ವಹಿಸ್ಕೊಳ್ಳೋದು, ಏನ್ ಮಾಡೋದು ಎಲ್ಲ ಗೊತ್ತಾಗಲ್ಲ. ಸಡನ್ ಬ್ಲಾಂಕ್ ಆಗತ್ತೆ. ಸೊ ಬ್ಲಾಂಕ್ ಆಗಿದ ತಕ್ಷಣ ಅದು ಆ ಶಾಕ್ ಮತ್ತೆ ಜಾಸ್ತಿ ಆಗ್ತಾ ಹೋಗತ್ತೆ. ಆ ಶಾಕ್ ಜೊತೆಗೆ ಮತ್ತೆ ಅವಳು ಇನ್ನೇನ್ ಮಾತಾಡ್ಕೊಳ್ತಾಳೆ ಅಂತ ಹೇಳಿದ್ರೆ, ನಾನು ಗಂಡನನ್ನ ಕಟ್ಕೊಂಡು ಇಲ್ಲಿವರೆಗೂ ಬರೋವರೆಗೂ ಕೂಡ ಅವರು ನನ್ನನ್ನ ಒಂದು ರೀತಿ ತಪ್ಪರ್ಥದಲ್ಲೇ ಮಾಡ್ಕೊಂಡಿದ್ರು. ಆ ತಪ್ಪಿನ ಅರಿವನ್ನ ನಾನು ಅವ್ರಿಗೆ ಮಾಡಿಸ್ಕೊಡ್ಬೇಕಾಗಿತ್ತು. ಸೊ ಇವಾಗಾದ್ರೂ ಅಂದ್ರೆ ಅವ್ರು ತನ್ನ ಕೊನೆಗಾಲದಲ್ಲಿ ನಾನು ಅವರ ಸೇವೆಯನ್ನ ಮಾಡ್ಬೇಕಾಗಿತ್ತು, ಅವ್ರಿಗಿಂತ ಮುಂಚೆ ನಾನು ಹೋಗ್ಬೇಕಾಗಿತ್ತು ಅಂತ ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು, ಇವಾಗ ನನಗಿಂತ ಮುಂಚೆ ಅವ್ರು ಹೋಗ್ಬಿಟ್ರಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ, ನಾನು ಸರಿಯಾಗಿದ್ದೀನಿ ಅನ್ನೋದನ್ನ ನಾನು ತೋರಿಸ್ಕೋಬೇಕಾಗಿತ್ತು ಕೂಡ, ಅದು ಕೂಡ ನನ್ನ ಕೈಲಿ ಸಾಧ್ಯ ಆಗ್ಲಿಲ್ವಲ್ಲ ಅಂತ ಹೇಳಿ ಈ ಯೋಚನೆಯಲ್ಲಿ ಅವಳು ಬೀಳ್ತಾ ಇರ್ತಾಳೆ. ಸೊ ಒಂದು ಸಲ ಇವನೇನ್ ಮಾಡ್ತಾನೆ, ತನ್ನ ಮಗ ಇಚ್ಕಡದ ಅಜ್ಜನ್ ಮನೆಗೆ ಹೋಗಿರ್ತಾನೆ. ಅಲ್ಲಿಂದ ರಿಟರ್ನ್ 4-5 ದಿನ ಆಟ ಆಡ್ಕೊಂಡು ಅಲ್ಲಿ ಜಾತ್ರೆ ಇರುತ್ತೆ, ಜಾತ್ರೆ ನೋಡ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ಬಾಗ್ಲು ಸಂದಿಯಿಂದ ನೋಡ್ತಾ ಇರ್ತಾನೆ, ತಾಯಿ ಮತ್ತೆ ಅಪ್ಪ ಇಬ್ರು ಕೂಡ ಜೋರಾಗಿ ಮಾತಾಡ್ತಾ ಇರ್ತಾರೆ. ನಾನು ಯಾಕೆ ಆ ತರ ಕೆಲಸ ಮಾಡ್ಲಿ, ನಾನು ಯಾವತ್ತೂ ಕೂಡ ಆ ತರ ಮಾಡಿಲ್ಲ ಅಂತ ಹೇಳಿ ಜೋರಾಗಿ ಮಾತಾಡ್ತಾ ಇರ್ತಾಳೆ. ಯಾವತ್ತಿಗೂ ಕೂಡ
ಅವನು ತನ್ನ ತಾಯಿ ಆ ರೀತಿ ಇರತಕ್ಕಂತಹ ಸಿಚುವೇಶನ್ ಅನ್ನು ಅವನು ನೋಡೇ ಇರಲಿಲ್ಲ. ನನ್ನ ತಾಯಿ ಈ ರೀತಿ ಮಾತಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಮತ್ತೆ ರಾತ್ರಿ ಬರ್ತಾನೆ. ಬಂದ ಮೇಲೆ ಅಮ್ಮ ಮತ್ತೆ ಮಗ ಏನು ಮಾತಾಡೋದಿಲ್ಲ, ಹಾಗೆ ಇರ್ತಾರೆ. ಸೊ ಹೀಗೆ ಅವತ್ತಿನ ದಿನ ಕಳೀತಾರೆ. ಕಳೆದ ಮೇಲೆ ಮತ್ತೆ ಕೊನೆಗೆ ಅವರ ತಾಯಿ ಏನ್ ಅನ್ಕೊಳ್ತಾಳೆ ಅಂತ ಹೇಳಿದ್ರೆ, ನಾನು ನನ್ನ ಗಂಡನ ಸೇವೆಯನ್ನ ಮಾಡಕ್ ನನ್ನ ಕೈಲಿ ಆಗ್ಲೇ ಇಲ್ವಲ್ಲ ಅಂತ ಹೇಳಿ. ಸರಿ ಆಯ್ತು. ಮತ್ತೆ ಅವಳಿಗೆ ಒಂದ್ ರೀತಿ ಶಾಕ್ ಆದಂಗ ಆಯ್ತು. ಸೊ ಇದಕ್ಕೆಲ್ಲ ಕಾರಣ ತನ್ನ ಗಂಡನ ಜೊತೆ ಇರ್ತಕ್ಕಂಥ ಸಂಬಂಧಗಳು ಅಂತ ಹೇಳ್ಬಿಟ್ಟು ಯಾರ್ಯಾರ ಸಂಬಂಧಗಳನ್ನ ಅವ್ರ ಮನೆಗೆ ಎಲ್ಲರ ಮನೆಯವ್ರಿಗೂ ನುಗ್ತಾಳೆ. ನುಗ್ಗಿ ಆ ಚಂದ್ರಭಾಗಿಯನ್ನ ಹೊರಗಡೆ ಎಳ್ಕೊಂಬಂದು ಅವಳು ಜುಟ್ಟೆಲ್ಲ ತರ್ದು ಹೆಂಗ್ ಬೇಕೋ ಹಂಗೆ ಹೊಡೆದು, ಸೊ ಅವಳು ಒಂದ್ ರೀತಿ ಹುಚ್ಚಿ ರೀತಿನಲ್ಲಿ ಆಗ್ಬಿಡ್ತಾಳೆ. ಸೊ ತನ್ನ ತಾಯಿಯನ್ನ ನಾನು ಸಮಾಧಾನ ಮಾಡ್ಬೇಕು ಅಂತ ಹೇಳಿ ಎಷ್ಟೇ ಕಷ್ಟಪಟ್ಟರು ಕೂಡ ತನ್ನ ತಾಯಿಯನ್ನ ಸಮಾಧಾನ ಮಾಡಕ್ಕಾಗಲ್ಲ ಅಂತ ಹೇಳಿ ಆಮೇಲೆ ಸ್ಟ್ರಾಂಗ್ ಡೋಸ್ ಇಂಜೆಕ್ಷನ್ ಕೊಡಿಸೋದ್ರ ಮೂಲಕವಾಗಿ ತನ್ನ ತಾಯಿಯನ್ನ ಏನ್ ಮಾಡ್ತಾರೆ, ಸಮಾಧಾನ ಪಡಿಸ್ತಾರೆ. ಆಸ್ಪತ್ರೆಯಲ್ಲಿ ಕೂರಿಸ್ಕೊಳ್ತಾರೆ. ಆಸ್ಪತ್ರೆಯಲ್ಲಿ ಕೂರಿಸಿದ ಮೇಲೆ ಅಲ್ಲಿ ಒಬ್ಬ ತನ್ನ ತಾಯಿಯನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ಕೇರಳದಿಂದ ಒಂದು ನರ್ಸನ್ನು ಕೂಡ ಅವನು ಬುಕ್ ಮಾಡಿ ಕರ್ಕೊಂಬರ್ತಾನೆ. ಕರ್ಕೊಂಬಂದ್ಮೇಲೆ ಅಲ್ಲಿವರೆಗೂ ಕೂಡ ತಾಯಿಗೆ ತನ್ನ ದೇಹದ ಮೇಲೆ ಏನೇನಾಗ್ತಿದೆ ಏನೂ ಕೂಡ ಕಂಟ್ರೋಲಿಗೆ ಅವಳಿಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಪ್ರತಿ ಸಂದರ್ಭದಲ್ಲೂ ಕೂಡ ಅವಳು ಹೆಂಗಾಗ್ತಾಳೆ ಅಂತ ಹೇಳಿದ್ರೆ ಒಂದ್ ರೀತಿ ಶವದ ರೀತಿಯಲ್ಲೇ ಆಗೋಗ್ತಾಳೆ. ಸೊ ಅದಕ್ಕೆ ಅಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀನು ಮನ್ಸಿಗೆ ಹಚ್ಕೋಬೇಡಪ್ಪ, ನಿನ್ನ ತಾಯಿಯನ್ನ ನೀನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿ. ಅದೇ ಮಗನಿಗೆ ಏನಾಗಿದ್ದ, ತನ್ನ ತಾಯಿಗೆ ಮಗ ಅಂತ ಹೇಳಿದ್ರೆ ಅವ್ನು ಚಂದು ಬಾಬಾ ಆಗಿದ್ದ. ಅಂದ್ರೆ ಅಷ್ಟೊಂದು ಪ್ರೀತಿ ಮುದ್ದು ಮಗ ಆಗಿದ್ದ. ಪ್ರತಿ ಸಂದರ್ಭದಲ್ಲೂ ತಾಯಿನೇ ಎಲ್ಲವನ್ನ ಮಾಡ್ಕೊಡ್ತಾ ಇದ್ಲು. ಆದ್ರೆ ಕೆಲಸದ ಬಿಸಿಯಲ್ಲಿ ತನ್ನ ಸಂಸಾರ ಆಗ್ಲಿ ನೌಕರಿ ಆಗ್ಲಿ ಇದರ ಮಧ್ಯದಲ್ಲಿ ತನ್ನ ತಾಯಿಯನ್ನ ಅವನ ಕೈಲಿ ನೋಡ್ಕೊಳಕ್ಕಾಗ್ಲಿಲ್ಲ. ಬರೀ ಎಷ್ಟು 55 ವರ್ಷ. ಅವಳು ಇವತ್ತು ಕೂಡ ಸರಿಯಾಗಿದ್ದಿದ್ರೆ ನನ್ನನ್ನು ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬಿಟ್ಟು ನನಗೆ ಬಟ್ಟೆ ಹಾಕೊಳ್ಳಿ, ಇವತ್ತಿಗೂ ಕೂಡ ಆ ಮಟ್ಟದಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಣು ಇಷ್ಟು ಬೇಗ ಡೌನ್ ಆಗೋದಿಲ್ಲ. ಸೊ ಅವಳನ್ನ ನಾನು ಸರಿಯಾಗಿ ನೋಡ್ಕೊಳಕ್ಕಾಗ್ಲಿಲ್ವಾ ಅನ್ನೋ ಒಂದು ಯೋಚನೆ ಎಲ್ಲವೂ ಕೂಡ ಅವನ ಕಣ್ಣಲ್ಲಿ ಕಾಣ್ತಾ ಇರತ್ತೆ. ಅದೆಲ್ಲವನ್ನು ಕೂಡ ಅನ್ಕೊಳ್ತಾ ಹೋಗ್ತಾನೆ. ಸೊ ನನ್ನ ತಾಯಿ ಅಷ್ಟೊಂದು ಕಸುವಾಗಿರ್ತಕ್ಕಂಥ ತನ್ನ ತಾಯಿ ಇವತ್ತಿಂಗೆ ಸಾಯೋ ಹಂತಕ್ಕೆ ಬಂದು ನಿಂತಿದ್ದಾಳಲ್ಲ. ಸೊ ತನ್ನ ತಾಯಿಗೆ ನಮ್ಮಪ್ಪ ಮಾಡಿದ ಅನ್ಯಾಯ ಜಾಸ್ತಿ ಇದೆಯೋ ಅಥವಾ ನಾನ್ ಮಾಡಿರ್ತಕ್ಕಂಥ ಅನ್ಯಾಯ ಜಾಸ್ತಿ ಇದೆಯೋ? ಯಾಕೆ ಅಂದ್ರೆ ನೌಕರಿ ಸಂಸಾರ ಅನ್ನೋದನ್ನ ಯೋಚನೆ ಮಾಡ್ತಾ ಮಾಡ್ತಾ ತನ್ನ ತಾಯಿ ಕಡೆ ಗಮನ ಕೊಡಕ್ಕಾಗ್ದಲ್ಲಿ ಯಾವುದೋ ಒಂದು ನರ್ಸನ್ನ ತಂದಿಟ್ಟ. ಅಂದ್ರೆ ತಾಯಿ ಆತರ ಮಾಡ್ಲಿಲ್ವಲ್ಲ. ಸೊ ಅದಕ್ಕೆ ಅವನಿಗೆ ಆತರ ಯೋಚನೆ ಬರುತ್ತೆ. ಸೊ ಹಂಗೆ ಯೋಚನೆ ಮಾಡ್ತಾ ಮಾಡ್ತಾ ಮಲಗಿರ್ಬೇಕಾದಾಗ ಅವನ ತಲೆಯನ್ನ ಸವರಿಸ್ಬಿಟ್ಟು ತನ್ನ ಹೆಂಡತಿ ಬಂದು ನಿಂತ್ಕೊಳ್ತಾಳೆ. ಅವಳು ಅವರ ತಾಯಿಯ ಸೀರೆಯನ್ನು ಹಾಕೊಂಡ್ಬಂದಿರ್ತಾಳೆ. ಅವಾಗ ಅವನಿಗನ್ಸೋದು, ನನ್ನ ತಾಯಿ ಸತ್ತಿಲ್ಲ, ಮತ್ತೆ ತನ್ನ ಹೆಂಡತಿ ರೂಪದಲ್ಲಿ ಬಂದಿದ್ದಾಳೆ ಅನ್ನೋದನ್ನ ಕೊನೆಗೆ ಹೇಳ್ತಾ ಹೋಗ್ತಾನೆ. ಅಂದ್ರೆ ತಾಯಿ ಮತ್ತೆ ಮಗ ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧಗಳನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ, ಆ ಸಂಬಂಧಕ್ಕೆ ಪೂರಕವಾಗಿ ಸೊಸೆ ಯಾವ ರೀತಿ ಇರಬೇಕು, ಇರೋದ್ರ ಜೊತೆಗೆ ತಾಯಿಯನ್ನ ನಾವು ಕಳ್ಕೊಳ್ತಕ್ಕಂತಹ ಸಂದರ್ಭಗಳು ಬಂದಾಗ ಅಂದ್ರೆ ತಾಯಿ ಯಾವ ಮಟ್ಟದ ಪ್ರೀತಿಯನ್ನ ತೋರಿಸಿರ್ತಾಳೋ ಅದೇ ಮಟ್ಟದ ಪ್ರೀತಿಯನ್ನ ಮಗ ಅಟ್ಲೀಸ್ಟ್ ಆ ಮಟ್ಟಕ್ಕೆ ತೋರ್ಸಕ್ಕಂತೂ ಆಗಲ್ಲ. ಒಂದು ತಾಯಿಗೆ ತನ್ನ ಕಡೆಯಿಂದ ಯಾವ ಪ್ರೀತಿಯನ್ನ ಕೊಡೋದಕ್ಕೆ ಸಾಧ್ಯತೆ ಆಗತ್ತೋ ಆ ಪ್ರೀತಿಯನ್ನಾದ್ರೂ ಕೊಡ್ಬೇಕಾಗತ್ತೆ. ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಮ್ಮ ಮತ್ತೆ ಮಗನ ನಡುವೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧಕ್ಕೆ ನಾವು ಒಂದ್ ರೀತಿಯಾಗಿ ಮೋಸ ಮಾಡ್ದಾಗೆ ಅನ್ನೋದನ್ನ ಈ ಪಾಠ ನಮ್ಗೆ ತೋರಿಸ್ತಾ ಹೋಗತ್ತೆ. ಸೊ ಥ್ಯಾಂಕ್ ಯು.